ಆ ಭೂಮಿಗೆ ಯಾರು ಮನೆ ಕೊಡಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಾದರೂ ಹೋಗೋಳು ಕಣ್ಣೆ ಕಾಮ್ದಂಗೆ ಇಲ್ಲೆಲ್ಲೂ ಇರ್ದಂಗೆ ಹೋಗೋಳು. ಏನು ಮಾಡ್ತೀಯ, ಅವಳು ಪ್ರೀತಿ ಅನ್ನೋಳು ಮನೆ ಕೊಟ್ಟವಳು. ಅವಳಿಗೆ ದುಡ್ಡು ಹೆಚ್ಚಾಗೈತಿ, ಅದಕ್ಕೆ ಬಾಡಿಗೆ ಇಸ್ಕೊಂಡಂಗೆ ಮನೆ ಕೊಟ್ಟವಳಲ್ಲ. ನನಗೇನು ತುಂಬ ಸಿಟ್ಟು ಬತ್ತೈತೆ ಕಣೆ ನೆನೆಸ್ಕೊಂಡ್ರೆ. ಹೆಂಗೆ ಬಾಯಿಗೆ ಬಂದಂಗೆ ಬಯ್ಯನ ಅನಿಸುತ್ತೆ. ಇವತ್ತಿಗೆ ಹೇಳ್ತೀನಿ ತಡಿ, ಹೋಗಿ ಹೇಳ್ಬಾರತ್ತೆ ಅಂತ. ಆಗಳೇ ತಿಂಡಿ ಖಾಲಿ ಆಗೈತೆ. ಪಲಾವ್ ಎಷ್ಟು ಮಾಡಿದ್ದ ಏನ? ಅಲ್ಲೇ ಕುಕ್ಕರೆಲ್ಲ ಬರೋದು ಮಾಡಿಕ್ಕಿದ್ಯಾ? ಎಷ್ಟು ಮಾಡಿದ್ದೆ? ಅಯ್ಯೋ ಅತ್ತೆ, ಸ್ವಲ್ಪ ಸ್ವಲ್ಪ ಮಾಡಿದ್ದ. ಅದು ಎಷ್ಟು ಮಾಡಿದ್ನೋ ಏನೋ, ಅದು ಎತ್ಲಾಗ ಮಾಡಿದ್ನೋ ಏನೋ ಪಲಾವ ಸ್ವಲ್ಪ ಸ್ವಲ್ಪನೇ ಆಗಿತ್ತು ಹೋಗತ್ಲಾಗೆ. ಅದು ಯಾಕಂಗೆ ಒಂದು ಈಟ್ ಆಯ್ತೋ ಏನೋ. ಅದೇ ಜಾಸ್ತಿ ಅಕ್ಕಿ ಹಾಕಿದ್ರೆ ನಾನು ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಹೇಳಿ ಸಾಕು ಒಂದು ಎರಡು ಲೋಟ, ಚಿಕ್ಕದಾಗ 2 ಲೋಟ ಹಾಕಿದ್ದೆ. ಅದೇ ಸಾಲದು ಬಂತಪ್ಪ. ಅವ್ರು ಬೇರೆ ಚೆನ್ನಾಗೈತೆ ಅಂತ ಚೆನ್ನಾಗಿ ತಿಂದ್ರ ರಾಕಿ ಅವರು. ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿ ತಿಂದುಬಿಟ್ರು. ಅದಕ್ಕೇನೆ ಇಲ್ಲ ಕಣತೆ, ಎಲ್ಲ ಖಾಲಿ ಆಗೈತೆ. ರಾತ್ರಿ ಸ್ವಲ್ಪ ಸಾಂಬಾರೂ ಒಂದು ಸ್ವಲ್ಪ ರಾತ್ರಿದು ಅನ್ನ ಐತೆ ನೋಡು, ಅದನ್ನ ಹಾಕೊಂಡು ತಿಮ್ಮಂಗಿದ್ರೆ ತಿನ್ನು. ಯಾಕಂದರೆ ಖಾಲಿ ಆಯ್ತು, ನಾವು ಎಲ್ಲ ತಿಂದ್ವಾ, ಖಾಲಿ ಆಯ್ತೀನಿ, ನೀನು ಇನ್ನೇನು ತಿಂಡಿ ತಿಂಬಲ್ವೇನೋ ಅಂತ ಹೇಳಿ ನಾನು ಅದಕ್ಕೇ ಸುಮ್ಮನಾದೆ. ಅನ್ನ ಮಾಡೋಣ ಅಂದ್ಕೊಂಡೆ, ರಾತ್ರಿ ಇದಿತ್ತಲ್ಲ ಅದನ್ನೇ ಊಟ ಮಾಡ್ತೀಯ, ಸಾರು ಬಿಸಿ ಮಾಡ್ಕೊಂಡು ಊಟ ಮಾಡತ್ತೆ ಅದನ್ನೇ. ಅಲ್ಲ ನಾನು ತಿಂಬನ ಒಂದಿಟ ಬಿಸಿದ ಅಂತ ಬಂದೆ, ಆಲೆ ಖಾಲಿ ಮಾಡಿದ್ರೇನು ಹೋಗತ್ತ. ನನಗೆ ರಾತ್ರಿದ ಅನ್ನುಂಡ್ರೆ ಒಂಥರ ಹೊಟ್ಟೆಗೆಲ್ಲ ತೊಳಸ್ದಂಗಾಗುತ್ತೆ, ತಂಗ್ಳದುಂಡ್ರೆ ಆಗಲ್ಲ. ಒಂದೀಟ ಬಿಸಿದ ಮಾಡಿಕೊಡ್ತೀರ ಸಾರು, ಅದೇ ಇದ್ರೆ ಇರಲಿ, ಒಂದೀಟ ಬಿಸಿದ ಮಾಡಿಕೊಡು. ಸರಿ ಆಯಿತು, ಮಾಡ್ತೀನಿ. ಒಂದೆರಡು ಪಾತ್ರೆಗಳು ಇದಾವಲ್ಲ, ಒಂದೆರಡು ತೊಳ್ದಿಕ್ಕೆ ಹೋಗತ್ತೆ. ಆ ಕಡೆಗೆ ಇಕ್ಕಿದ್ದೀನಿ ಬ್ರೇಷನ್ನ ತುಂಬಿ, ಅಲ್ಲಿ ಇಕ್ಕಿದ್ದೀನಿ, ಹೋಗು ಒಂದೆರಡು ತೊಳ್ದಿಕ್ಕಾಗ ಹೋಗು. ಸರಿಯಮ್ಮ ಆಯ್ತಾಳು, ಒಂದೀಟ ಅನ್ನಕ್ಕಿಕ್ಕು ತೊಳ್ದಿಕ್ತೀನಿ. ಈಗ ಇವಳನ್ನ ಮತ್ತೆ ಅಂತೂ ಅಯ್ಯೋ ತಿಂಡಿ ತಿಂಬಕ್ಕೆ ತಾರಾಡ್ತಿರ್ತಾಳೆ. ಸುಮ್ಮನೆ ಮುದ್ದೆ ಅನ್ನ ಸಾರು ಉಂಬಾನ ಅಂಬಲ್ಲ. ಅಯ್ಯೋ ತಿಂಡಿ ಅಂದರೆ ಸಖತ್ತು ತಿಂತಾಳೆ. ನಾನು ಅದಕ್ಕೆ ಸುಮ್ಮನೆ ಯಾಕೆ ಅಂತೇಳಿ ಜಾಸ್ತಿ ಹಾಕಲಿಲ್ಲ. ಅಯ್ಯೋ ತಿಂಡಿ ಹಂಗೆ ತಿಂಬೋದಿಲ್ಲ ಕಣೆ. ಇವತ್ತೇ ಅಂಥದ್ದೆಲ್ಲ ಯಾವತ್ತೂ ಮಾಡ್ತಿರ್ಲಿಲ್ವಲ್ಲ. ಇಂಥದ್ದೆಲ್ಲ ಪಲಾವ್ ಮಾಡೋಕ್ಕೂ ಇದಕ್ಕೆ ಪೂರಿ ಚಪಾತಿ ಇಂಥದ್ದೆಲ್ಲ ಅದಕ್ಕೆ ಗೊತ್ತಿರಲಿಲ್ಲ. ಚಪಾತಿ ಮಾಡೋದು, ರೊಟ್ಟಿ ಸುಡೋದು ಬರೇನೆ, ಇಂಥದ್ದೆಲ್ಲ ಬರ್ತಾ ಇರಲಿಲ್ಲ. ಪೂರಿ ಮಾಡೋಕ್ಕಾಗಲಿ, ಈ ಥರ ಇಡ್ಲಿ ಮಾಡೋಕ್ಕಾಗಲಿ, ದೋಸೆ ಇವು ಮಸಾಲೆ ದೋಸೆ ಮಾಡೋದಕ್ಕಾಗಲಿ, ಮತ್ತು ಇದು ಪಡ್ಡು ಮಾಡೋದಕ್ಕಾಗಲಿ ಇದೆಲ್ಲ ಬರಲ್ಲ. ಅಂತ ಮಾಡಿದ್ರೆ ಚೆನ್ನಾಗಿ ತಿಂಬುತ್ತೆ ಮತ್ತೆ. ನಾನು ಮಾಡಿರಿರುವಲ್ಲ ಸಖತ್ತಾಗಿ ತಿಂಬುತ್ತೆ, ಚೆನ್ನಾಗೈತೆ ಅಂತ ಹೇಳಿ ತಿಂತೈತೆ ಏನು ಬೇಡ. ಹಂಗೇನು ತಿಂಬಲ್ಲ. ಹೇಳತ್ಲಾಗಿ ಹೇಳು ಇವು ಅಂಥದೆಲ್ಲ ಕಂಡಿಲ್ಲ ಕಣೆ ಇವರು. ಇವರು ಹಂಗೆ ರಾಕಿ ಅವ್ರು ನೋಡೋರು ಅಮ್ಮಯ್ಯ ಮಾಡಿಕ್ಕಿರಿ ಉಣ್ತಿರ್ಲಿಲ್ಲ ಸರಿಯಾಗಿ. ನಾನು ಮಾಡಿಕ್ಕದಕ್ಕೆ ಎಷ್ಟೊಂದು ಪಲಾವ್ ತಿಂದರು. ಚೆನ್ನಾಗಿತ್ತಲ್ಲ ಟೇಸ್ಟಾಗಿ, ಅದಕ್ಕೆ ಎಷ್ಟೊಂದು ಪಲಾವ್ ತಿಂದರು ನೋಡು. ಮತ್ತೆ ಹೇಳು. ಅಯ್ಯಪ್ಪ ಏನಾಗಲಿ ಹುಡಿಕೊಂಡು ತಿಂತಿರುತ್ತಲ್ಲೇ ನಿಮ್ಮ ಅತ್ತೆ ಅಂತೂ. ಅಯ್ಯಪ್ಪ ದೇವ್ರೆ, ನಾನು ಹಂಗೇನೆ ನೋಡ್ತಿದ್ನಲ್ಲ. ಅಯ್ಯೋ ಅಲ್ಲಿ ನಾನು ಒಂದು ಅರ್ಧ ಕೇಕ್ ತಿನ್ನೊಂದು ಕೇಕ್ ಇಕ್ಕಿದ್ನ, ಅದನ್ನು ತಗೊಂಡು ತಿಂತು. ಯಾತನಾಗಲಿ ಸುಮ್ಮನೆ ತಿಂತಿರುತ್ತಿ. ಅದು ಇದು ತಗೊಂಡು ವಯಸ್ಸಾದ್ಮೇಲೆ ಒಂದಿಟ್ಟು ಹೆಚ್ಚು ಕಡಿಮೆ ತಿನ್ನಬಾರ್ದು, ಒಂದಿಟ್ಟು ಅಳತಿಗಿರಬೇಕು. ಅಯ್ಯೋ ಬಾಳೆಹಣ್ಣಂತೂ ಬಿಡತ್ಲಾಗಿ. ಅಯ್ಯೋ ಅಲ್ಲಿ ಬಾಳೆಹಣ್ಣು ಇಕ್ಕಿದ್ರೆ ಅವನು ಸುಮ್ಮನೆ ತಿಂತಿರುತ್ತೆ. ಅಕ್ಕ ಎಲ್ಲ ಬೊಚ್ಚಿಕೊಂಡಿರ್ಬೇಕಂದ್ರೆ ಆಗಲ್ಲ ಕಣಿ. ಎಲ್ಲ ನೀನು ಬೊಚ್ಚಿಕೊಂಡು ಹೆಂಗೆ ತಿಂತೀಯಮ್ಮ? ಬೊಚ್ಚಿಕೊಂಡು ತಿನ್ಬೇಕಮ್ಮ, ಇನ್ನೇನು ಮಾಡ್ತೀಯ? ಬೊಚ್ಚಿಕೊಂಡು ತಿನ್ನಲಿಲ್ಲ ಅಂದರೆ ಆಗಲ್ಲ, ಎಲ್ಲ ತಿಂದಾಕ್ಬಿಡ್ತಾಳೆ ಅವತ್ತೆ. ಅದಕ್ಕೋಸ್ಕರ ಇವಳು ಗನ್ವಾಗಿ ಇವಳು ತಂಗಿನ ಕರ್ಕೊಂಬಂದವಳೆ. ಭೂಮಿ ಅವ್ರ ತಂಗಿನ ಕರ್ಕೊಂಬರೋದು ತಂಗಿ ಯೋಟಟ್ಟರ್ ಕಂಡ್ಲು. ಇವಳ್ದಾದ್ರೆ ಒಂದು, ಬೇರೆಯವ್ರದ್ದಾದ್ರೆ ಒಂದು. ತಡಿ ಚಂದಕ್ಕೆ ಬೈತೀನಿ. ಎಲ್ಲಿ ಓದ್ಲಿಲ್ಲ ಅಕ್ಕಮ್ಮ? ಒಂದೆರಡು ಮುಸ್ರಿ ಇದ್ವು, ಅದಕ್ಕೆ ತೊಳ್ದಿಕ್ಕೆ ಬರೋಕೆ ಓದ್ಕಣಜ್ಜಿ. ಯಾಕೆ ಪಾತ್ರೆಗಳೆಲ್ಲ ತುಂಬಿಕ್ಕಿದ್ನ, ರಾತ್ರಿಯಿಂದ ತೊಳೆದಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ತೊಳ್ಕೊಡು ಅಂತ ಹೇಳಿದೆ. ಅದಕ್ಕೆ ತೊಳೆಯೋಕ್ಕಂತ ಹೋಗೈತಿ. ಯಾಕೆ ಹೇಳು? ನೋಡು ಅವಳನ್ನೇ ಪಾತ್ರೆ ತೊಳೆಯೋಕೆ ಇಕ್ಕಿದ್ಯಾ. ಭೂಮಿ ಒಂದು ದಿವಸನೂ ಪಾತ್ರೆ ತೊಳೆಯೋಕೆ ಇಕ್ಕಿರಲಿಲ್ಲಮ್ಮ. ಎಂಥ ಸೆನಕ್ಕೆ ಹಂಗೇನೆ ನೋಡ್ಕೊಂಬಾಳು. ಎಂಥ ಸೆನಕ್ಕೆ ನೋಡ್ಕೊಂಬಾಳು ಹಂಗೇನೆ. ಲಕ್ಕಮ್ಮನ ಇವಾಗ ನೋಡಿ, ಲಕ್ಕಮ್ಗೆ ಏನು ಬಂದಿತ್ತಾಗಲ್ಲ. ನೀನು ಗರ್ವಾಗಿ ನಿನ್ನ ತಂಗಿನ ಕರ್ಕೊಂಬಂದು ನೋಡ್ಕೊಂಬ್ತಾ ಇದೀಯ. ನೀನು ನಿನ್ನ ತಂಗಿನ ಕರ್ಕೊಂಬಂದಿದ್ಯಾ, ಭೂಮಿ ಕರ್ಕೊಂಬಂದಿದ್ಕೆ ಹೆಂಗೇನೆ ಒಟ್ಟುರ್ಕಂಡು. ಅಯ್ಯೋ ನನ್ನ ತಂಗೇನು ಪರ್ಮೆಂಟಾಗೇನು ಗತಿ ಇಲ್ಲ ಅಂತ ಬಂದಿಲ್ಲ. ಅವಳು ಏನು ಗತಿ ಇಲ್ಲ ಅಂತ ಹೇಳು ನಮ್ಮ ಮನೆಗೆ ಬಂದು ಸೇರ್ಕೊಂಡಿಲ್ಲ. ನನ್ನ ತಂಗಿ ಏನೋ ಸುಮ್ಮನೆ ಹುಷಾರಿಲ್ಲ ಅಂತೇಳಿ ಬಂದಿರೋದು ಅಷ್ಟೇನೆ. ಅವಳು ರಜಾ ಮಾಡಿದಾಳೆ, ಅವಳು ರಜೆಗಳೆಲ್ಲ ಇದ್ವಂತೆ, ಲೀವ್ ಹಾಕೊಂಡು ಬಂದಿರೋದು. ಅವಳು ತಿಂಬಕ್ಕೆ ಗತಿ ಇಲ್ಲ, ಅಲ್ಲಿ ಓದಕ್ಕೆ ಗತಿ ಇಲ್ಲ ಅಂತ ಬಂದು ಇಲ್ಲಿ ಸೇರ್ಕೊಂಡಿರೋದು ಅವಳು. ನಮ್ಮ ತಂಗಿ ಸುಮ್ಮನೆ ಒಂದೆರಡು ದಿವಸ ಇದ್ದೋಗಕ್ಕೆ ಬಂದಿರೋದು. ನನ್ನ ತಂಗಿನೇ ಬೇರೆ, ಅವಳ ತಂಗಿನೇ ಬೇರೆ, ನಮ್ಮ ಲೆವೆಲೇ ಬೇರೆ, ಅವಳ ಲೆವೆಲೇ ಬೇರೆ. ಕೇಳಕ್ಕಿಲ್ಲ ಇವಳು ಲೆವೆಲ್ಲ. ಇವಳೆ ಗನ್ವಾಗಿ ನಿನ್ನ ತಂಗಿ ಆದ್ರೆ ಗನ್ವಾಗಿ ಕೇಳಿದ್ಯಾ. ಆ ಭೂಮಿ ತಂಗಿ ಕರ್ಕೊಂಬಂದು ಬೋವಿನ ಕರ್ಕೊಂಬಂದಾಗ ಓಟ ಆಡ್ದೆ. ಇವಾಗ ನೋಡು ನಿನ್ನ ತಂಗಿ ಆದ್ರೆ ನಿನಗೆ ಓಟ ಆಸೆ, ಅವ್ರ ಅಕ್ಕ ತಂಗಿಯರ ಮೇಲೆ ಅವ್ರಿಗೆ ಆಸೆ ಇದ್ದೇ ಇರುತ್ತಿ. ಹೇಳು ನೀನು ಬೋಲ್ ಒಳ್ಳೆಳಲ್ಲ ಕಣಿ. ಗನ್ವಾಗಿ ಕರ್ಕೊಂಬಂದು ಇಕ್ಕೊಂಡಿದ್ಯಾ, ಅವಳ ಮೇಲೆ ಹಂಗೆ ಒಂದು ಆಡದೆ ಅನ್ಬೇಡ ನೀನು. ಓಟನ ಆಡೋದು ಒಳ್ಳೇದಲ್ಲ. ಯಾರೇ ಆಗ್ಲೇಳು. ಏಕ
ಅವಳೆಲ್ಲಕ್ಕಮ್ಮ ಇವಳಿಗೆ ಹೇಳ್ತಿದ್ದೆ ನೀನು ಅವಾಗ ಹಾಂ ಭೂಮಿಗೆ ನಿನ್ನ ತಂಗಿನ ಇಲ್ಲಿ ಇಕ್ಕೆ ಬೇಡ ನೀವು ಕರ್ಕೊಂಬರೋದಾದ್ರೆ ಬೇರೆ ಹೋಗಿ ಇರ್ರಿ ಇಲ್ಲಿ ಇರ್ಕೊಡ್ದು ನಮ್ಮ ಮನೆಯಾಗಿ ನೀವಿರೋದಾದ್ರೆ ಇರ್ರಿ ನಿನ್ನ ತಂಗಿ ಪಕ್ಕಿನ ಕರ್ಕೊಂಬರಂಗಿದ್ರೆ ಇಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರು ಇವಾಗ ಗನ್ವಾಗಿ ಇವಳು ಕರ್ಕೊಂಬಂದವಳೆ ಇವಾಗ ಹೇಳೆ ಮತ್ತೆ ಇವಳನ್ನ ಬೇರೆ ಕಳಿಸೆ ಮತ್ತೆ ಹಾ ಲಕ್ಕಮ್ಮ ಅವ್ರಿಗಾದ್ರೂ ಅನ್ಯಾಯ ಇವ್ರಿಗಾದ್ರೂ ಅನ್ಯಾಯ ಯೋಟನ ಬಡವ್ರ ಮಕ್ಕಳು ಅಂತ ಕೇಳಂಗೆ ನೋಡ್ಬಾರ್ದು ಕಣೆ ಯಾರನ್ನೇ ಆಗಲಿ ನೋಡು ಮತ್ತೆ ನಿನಗೆ ಎಂಥದ್ದು ಬರುತ್ತೆ ಇವಳು ಎಂತಾಳು ಎಂಬುದು ನಿನಗೆ ಗೊತ್ತಾಗುತ್ತೆ ಯಾಕ ಏನು ಮಾಡೋಣ ಹೇಳು ಇವಾಗ ನೀನು ಬೈಬೇಡ ಅವಳನ್ನ ಅವಳು ಮೊದಲೇ ಸೂಕ್ಷ್ಮ ಹೊತ್ತು ಬಿಡ್ತಾಳೆ ಅವಳು ಅದ್ಯಾಕೆ ಹಂಗಂತೀಯ ಅವಳು ಅಲ್ಲಿ ಓದಕ್ಕೆ ಗತಿ ಇಲ್ಲ ಅಲ್ಲಿ ತಿಮ್ಮಕ್ಕೆ ಗತಿ ಇಲ್ಲ ಅಂತ ಬಂದು ಸೇರ್ಕೊಂಡಿರೋದು ಹಬ್ಬವಿ ಇವಳು ಎಲ್ಲನ ಇದ್ದು ಕೊಟ್ಟು ಇವ್ರ ತಂಗಿ ಸುಮ್ಮನೆ ಸ್ವಲ್ಪ ರಜಾ ಐತೆ ಅಂತೇಳಿ ಬಂದಿರೋದು ಅಷ್ಟೇ ಏನೋ ಒಂದು 2 ದಿವಸ ಇದ್ದೋಗಕ್ಕೆ ಅಕ್ಕನ ಮನೆಗೆ ಅಂತ ಹೇಳಿ ಬಂದಿರೋದು ಅವಳು ಪರ್ಮನೆಂಟಾಗಿ ಇಲ್ಲೇ ಇರ್ತಾಳೆ ಅದಕ್ಕೆ ಬೈದಿದ್ದು ನಾನು ನಿಮಗೆ ಗತಿ ಇಲ್ಲ ಅಂದಮೇಲೆ ಅವ್ರಿಗೆ ಯಾಕೆ ಕರ್ಕೊಂಬರ್ಬೇಕು ಅವಳನ್ನ ಯಾಕೆ ನೋಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಇವಾಗ ಗತಿ ಇಲ್ಲ ಇವಾಗ ಯಾಕೆ ಈಗ ನಮಗಿದ್ರೆ ಇನ್ನೊಬ್ರಿಗೆ ದಾನ ಮಾಡ್ಬೋದು ಇರಾರೇ ಇವಾಗ ದಾನ ಮಾಡಲ್ಲ ಅಂದಮೇಲೆ ಯಾತ್ರೆ ಇಲ್ಲ ಅಂದಮೇಲೆ ಸುಮ್ಮನೆ ಇರ್ಬೇಕು ಈ ಕಬಾಯಿ ಮುಚ್ಕೊಂಡು ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರ ತಂಗಿನ ಓದಿಸ್ತೀನಿ ಅಂತೇಳಿ ಕರ್ಕೊಂಬಂದು ಇವನು ಬರೀ ಜೀವನ ಪೂರ್ತಿ ಅವ್ರು ನೋಡೋದೇ ಆಗುತ್ತೆ ಅವ್ರ ಅಪ್ಪ ಅಮ್ಮನ ನೋಡೋದು ಬರೇನೇ ಇದೆ ಆದರೆ ಯಾರು ನೋಡ್ತಾರೆ ಹೇಳು ಅಕ್ಕೇನೆ ಅಲ್ಲೋಟ ಬಾಡ್ತಾನ ಅಕ್ಕೇನೆ ಹೆಂಗನ ಮಾಡ್ಕೊಂಬೇಳು ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತ ಹೇಳಿದ್ದು ಅವ್ರಿಗೆ ನಾವು ಒಳ್ಳೇದು ಹೇಳಿದ್ದು ನೀನೇನು ಹೇಳ್ಬೇಡ ನನಗೆ ನೀನು ಯಾರು ಹೇಳಕ್ಕೆ ನೀನು ಏಯ್ ಹೋಗು ನೀನು ಎಂತಾಳಂಬೋದು ಗೊತ್ತೇ ಐತೆ ನೀನು ಮಾತಾಡಬೇಡ ಓಹೋ ಈಗ ಮಾತ್ರ ನಿನ್ನ ತಂಗಿನ ಮಾತ್ರ ಕರ್ಕೊಂಬಂದು ಇಕ್ಕೊಂಡವಳಿ ಇದಕ್ಕೆ ಮಾತ್ರ ಕೇಣಿ ಬರಲ್ಲ ಅವರು ಬೇರೆ ತಂಗಿನ ಕರ್ಕೊಂಬಂದು ಇಟ್ಕೊಂಡೆ ಒಂದು ತಟ್ಟಿ ಕೇಣಿ ಬಂದುಬಿಡುತ್ತೆ ನಿನಗೆ ಊರ್ದೋಗ್ಬಿಡುತ್ತೆ ಥೂ ಇಂಥ ಮಾಡ್ದಾರು ಯಾವತ್ತೂ ಉದ್ದಾರ ಆಗಲ್ಲ ನೋಡು ನಾನು ಒಡವೆ ಮಾಡ್ಕೊಂಡೀನಿ ನಾನೆಲ್ಲ ಮಾಡ್ಕೊಂಡೀನಿ ಅಂತ ಹೇಳಿ ಮೆರೆದಾಡ್ಬೋದು ನೀನು ಒಂದಲ್ಲ ಒಂದಿನ ನೋಡು ನಿನಗೆ ಎಂಥ ಹೊತ್ತು ಬರುತ್ತೆ ಅಂತ ಹೇಳಿ ಓಹೋ ಈಗ ಸಾವುಕಾರಿಕೆ ಐತೆ ನಾನೆಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಸಾವುಕಾತಿ ಅಂತ ನೀನು ಮೆರಿಬೋದು ಹಂಗೆ ಮತ್ತೆ ಏನು ಇಲ್ದಾರನ್ ಕಂಡ್ರೆ ಎಲ್ಲ ಮಾಡ್ಕೊಂಡಿರೋರ್ಗೆ ನಾವೇ ಮೇಲ್ ಅನ್ಸುತ್ತೆ ಹಂಗೆ ಆಗೋದು ಇವಾಗ ಆತ ಇಲ್ವಲ್ಲ ಪಾಪ ಹುಡುಗಿದು ಅದಕ್ಕೆ ಇವಾಗ ನೀನು ಹಂಗೆ ಆಡ್ತೀಯ ಅವಳಿಗೂ ಒಳ್ಳೆ ಕಾಲ ಬರುತ್ತೆ ಅವಳೆ ಮಾಡ್ಕೊಂತಾಳೆ ಬಿಡು ಯಾಕ ಸುಮ್ಕಿರೋ ಅವಳಿಗೆ ಬೇಜಾರಾಗುತ್ತೆ ಹಂಗನ್ ಮಾತಾಡಬೇಡ ಅಲ್ಲ ಅಕ್ಕ ಇವ್ರು ಯಾರೇ ಮಾತಾಡೋದಕ್ಕೆ ಅಲ್ಲ ಇವ್ರು ಯಾರು ಅಲ್ಲ ಇವ್ರು ಯಾಕೆ ಮಾತಾಡಬೇಕು ಅತ್ತೆ ಇವ್ರು ನಮ್ಮ ಮನೆಗೆ ಯಾರೂ ಅಲ್ಲ ಇವ್ರು ಯಾರೋ ಪಕ್ಕದ ಮನೆಯವ್ರು ಯಾಕೆ ಮಾತಾಡಬೇಕು ಇದನ್ನೆಲ್ಲನ ನನ್ನ ತಂಗಿ ಬಂದಿರೋದು ಅವಳದು ಅದೆಲ್ಲನ ಇವ್ರಿಗೆ ಮಾತಾಡೋ ಅಧಿಕಾರ ಏನೈತೆ ಇವ್ರು ಏನಕ್ಕೆ ಬಂದು ಮಾತಾಡ್ಬೇಕು ಇಲ್ಲಿ ನಿಮಗೆ ಮಾತಾಡೋ ಅಧಿಕಾರ ಇಲ್ಲ ಇಲ್ಲಿ ನೀವು ಬಂದು ಇಲ್ಲಿ ಮಾತಾಡೋ ಅಂಥದ್ದೇನಿಲ್ಲ ನೀವು ಯಾಕೆ ಮಾತಾಡೋದು ನಿಮ್ಗೆ ಅಷ್ಟು ಮಾತಾಡೋ ಅಷ್ಟು ಅಧಿಕಾರ ಕೊಟ್ಟಿರೋದು ಯಾರು ನಿಮಗೆ ಮಾತಾಡೋ ಆಗಿಲ್ಲ ನೀವು ಯಾರೋ ಗೊತ್ತಿಲ್ಲ ನಮಗೆ ನೀವು ಮಾತಾಡ್ಕೊಡ್ದು ಯೋಯ್ ಮುಚ್ಚು ಬಾಯಿ ನಾನು ಒಂದೋಗಕ್ಕೆ ಬಂದಿನಿ ನಾನು ಯಾವಳಿಗೆ ಆಗ್ಲೇಳು ಮೆರ್ದಿರಲ್ಲ ಅವಡ್ಯಾರಿಗೆ ಬಯ್ಯ ತಕ ಬಿಡಲ್ಲ ನನ್ನ ಮನ್ಸ್ನಾಗಿರೋದ ನನಗೆ ಮಾತಾಡ್ತೀನಿ ನಾನು ಅಕ್ಕಮ್ಮನ ಮನೆಗೆ ಆವಾಗ ಬತ್ತಿರ್ತೀನಿ ಎಲ್ಲದು ಹೇಳ್ತಿದ್ದೆ ನಾನು ಆ ಹುಡುಗಿ ಬಂಗಾರದಂಗಿತ್ತು ಲಕ್ಕಮ್ಮನ ಒಂದಿನ ಮೊಸರು ತೊಳೆಯಕ್ಕಿಕ್ಕಿರ್ಲಿಲ್ಲ ಇವತ್ತು ನೀನು ಮೊಸರು ತೊಳೆಯಕ್ಕಿಕ್ಕಿದ್ಯಾ ಅಂದ್ರೆ ನೋಡು ನೀನು ಎಂತ ತಳಂಬೋದು ವೀಟ್ರಾಗೆ ಗೊತ್ತಾಗ್ತೈತಿ ಎಂತ ಚೆನ್ನಾಗಿ ನೋಡ್ಕೊಂಬೋದು ಅತ್ತೆ ಅಂತೇಳಿ ನೀನು ಎಂತ ತಳಂಬೋದು ಗೊತ್ತಾಗ್ತೈತಿ ಇಲ್ಲೊಳ್ಳಕ್ಕಮ್ಮ ನೀನು ಇದ್ರಾಗೆ ಅರ್ಥ ಮಾಡ್ಕೊಂಡ್ರೆ ಒಂದೋಯ್ತು ಇವಳು ಏನಿದ್ರು ನಿನ್ನ ದೊಡ್ಡ ಸೊಸೆ ಬರೀ ನಾಜಿಗ್ಗಾತಿ ಭೂಮಿನೇ ನಿನ್ನ ನೋಡ್ಕೊಂಬದ್ ಬಿಟ್ರೆ ಇನ್ಯಾರು ನೋಡ್ಕೊಂಬಲ್ಲ ಇನ್ಯಾರು ನೋಡ್ಕೊಂಬಲ್ಲ ನೋಡು ವಿಜಯಮ್ಮ ಏನಂದಿದ್ಲು ಅನ್ನುವಂತೆ ನೋಡ್ಬೇಕಾರೆ ನಾನು ಇಷ್ಟು ಹೇಳ್ಬಲ್ಲೆ ಅಮ್ಮ ಇವಳು ಬರೇನೆ ಸ್ಟೆಂಟು ಎಲ್ಲ ಕಲ್ತಿದ್ದೀನಿ ಅಂತ ಬೆಲ್ಡಪ್ಪು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಿನ್ನ ಸಾಸೆ ಇವಳು ಎಂತಾಳು ಅಂತ ಗೊತ್ತಾಗುತ್ತೆ ನಿನಗೆ ನೋಡ್ತಾ ಇರು ಏನಂದಿದ್ಲು ಅಂತೇಳಿ ಇವಳು ಬೇರೆ ಇವ್ರ ತಂಗಿ ನಿಕ್ಕೊಂಬಂದು ಕರ್ಕೊಂಬಂದು ಈಗ ಮಾತ್ರ ತಂಗಿ ಅವಳಿಗೆ ಮಾತ್ರ ತಂಗಿ ಅಲ್ಲ ಇವಳಿಗೆ ಒಬ್ಳಿಗೆ ತಂಗಿರೋದು ಹಂಗಾರೆ ಇವಳು ತಂಗಿ ಅಂತ ಅಲ್ಲ ಅವಳು ತಂಗಿ ಹೇಳು ನನಗೆ ಹಂಗೆ ಬೊಲ್ಸಿಟ್ಟು ಬಂದು ಕಣೆ ಬಿಡು ಯಾಕೆ ನೀನು ಯಾಕೆ ಮಾತಾಡ್ತೀವಿ ಸುಮ್ಕಿರತ್ತೆ ಇವಾಗ ಯಾಕೆ ಅವಳಾಲೆ ಹೋಗ್ಯಾಳು ಇವಾಗ ಹೋಗಿರೋದ್ರ ಬಗ್ಗೆ ಬೇಡ ಸರಿ ಬಿಡ್ತಾಯಿ ನೋಡೋಣ ಬಿಡು ನೋಡಿದ್ರಲ್ಲ ವೀಕ್ಷಕರೇ ನನಗೆ ಸಹಿಸ್ಕೊಂಬಕ್ಕಾಗಲಿಲ್ಲ ಅವ್ರ ತಂಗಿ ಇರೋದಕ್ಕೆ ಎಷ್ಟು ಮಾತಾಡಿದ್ಲು ಅದಕ್ಕೆ ನನಗೆ ತುಂಬಾ ಸಿಟ್ಟಿತ್ತು ಅದಕ್ಕೆ ಮತ್ತೆ ಬಂದು ಚಂದಕ್ಕೆ ಬೈದ್ಬಿಟ್ಟೆ ಏನೇ ನಿನ್ನ ತಂಗಿ ಅಂತ ಅಲ್ಲೇ ಅವ್ರ ತಂಗಿ ಅಂತೇಳಿ ಸರಿಯಾಗಿ ಬೈದ್ಬಿಟ್ಟೆ ನೋಡು ಈಗ ಸುಮ್ಮನೆ ಆಗ್ತಾಳೆ ಭಾರಿ ಇದ್ದಾಳೆ ಇವಳು ನೋಡ್ತಾ ಇರು ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.